ಸರ್ ಬಂದ್ ಮಾಡ್ತೀವಿ. ನಿಮ್ಮ ಮಹಿಳೆ ಹಾಕ್ಕೊಳ್ಬೇಕಾದ್ರೆ ಇರಲಿ ಅಂದರೆ 5 ನಿಮಿಷ. ಸರಿ ಸರ್. ಹೇಳಿ ಮೇಡಮ್, ನಿಮ್ಮ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಅಡ್ವೊಕೇಟ್ ಪ್ರೀತಿ ವೈಕುಂದಾಪುರ ಅಂತ. ನಾನು ಉಡುಪಿ ಜಿಲ್ಲೆಯಲ್ಲಿ ಅಲ್ಲೇ ಕೋರ್ಟಲ್ಲಿ ನಾನು ವಕೀಲೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾನು ಬೆಂಗಳೂರಿನಲ್ಲಿ ನಮ್ಮ ಕಾಂಗ್ರೆಸ್ ಭವನಕ್ಕೆ ಬಂದಿದ್ದೇನೆ. ಹಾಗೆ ನಮ್ಮ ಪಾರ್ಟಿ ಆಫೀಸ್ ಇಂಟೆಕ್ ಏನಿದೆ, ಆ ಇಂಟೆಕ್ಕಿನ ನಾನು ಉಡುಪಿ ಮಹಿಳಾ ವಿಂಗಿನ ಜಿಲ್ಲಾಧ್ಯಕ್ಷೆಯಾಗಿ ನನಗೆ ಇವತ್ತು ನೇಮಕ ಮಾಡಿದ್ದಾರೆ, ಅಫಿಷಿಯಲಿ ನೇಮಕ ಮಾಡಿದ್ದಾರೆ. ಅದಕ್ಕಾಗಿ ನಾನು ಇಂಟೆಕ್ನ ಎಲ್ಲ ನನ್ನ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ ಅವರಿಗೂ ಧನ್ಯವಾದ ಹೇಳ್ತೇನೆ. ಹಾಗೆ ಎಲ್ಲ ಕರ್ನಾಟಕದ ಇಂಟೆಕ್ ರಾಜ್ಯ ಪದಾಧಿಕಾರಿಗಳಿಗೂ, ಹಾಗೆ ನಮ್ಮ ಜಿಲ್ಲಾ ಇಂಟೆಕ್ ಅಧ್ಯಕ್ಷರಾದಂತಹ ಕಿರಣ್ ಹೆಗ್ಡೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ನಮ್ಮ ಉಡುಪಿ ಜಿಲ್ಲಾಧ್ಯಕ್ಷರಾದಂತಹ ಅಶೋಕ್ ಕೊಡವರು ಸರ್, ಯಾಕಂತೇಳಿದರೆ ಇವರೆಲ್ಲರ ಇದರಿಂದ ನಾನು ಇವತ್ತು ಅಫಿಷಿಯಲಿ ನಾನು ಕಾಂಗ್ರೆಸ್ಸಿಗೆ ನಾನು ಇದಾದೆ ಅಂತ ಹೇಳ್ಬೋದು. ಮೊದಲಿಂದಲೂ ನಾನು ಕಾಂಗ್ರೆಸ್ಸೇ ಇದ್ದೇನೆ, ಇಲ್ಲ ಅಂತೇನಿಲ್ಲ, ಪಕ್ಷದಲ್ಲೇ ಇದ್ದೇನೆ, ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ. ಆದರೆ ಅಫಿಷಿಯಲಾಗಿ ನನಗೆ ಇವತ್ತು ಒಂದು ಹುದ್ದೆಯನ್ನು ಇದು ಮಾಡಿದ್ದಾರೆ, ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದರಿಂದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಒಳ್ಳೆ ರೀತಿಯಲ್ಲಿ ನಾನು ನನ್ನ ಆತ್ಮದಿಂದನೂ ಉತ್ತಮ ರೀತಿಯಲ್ಲಿ ನಾನು ಕಾರ್ಯನಿರ್ವಹಿಸ್ತೇನೆ, ಪಕ್ಷಕ್ಕೆ ಪ್ರಾಮಾಣಿಕವಾಗಿ ನಾನು ವರ್ಕ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಮತ್ತೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ಮಹಿಳೆಯರು ರಾಜಕೀಯಕ್ಕೆ ಬರಬೇಕು ಅಂತ ಭಾಳ ಆಸೆ ಪಡ್ತಾರೆ. ಬಟ್ ಏನಂದರೆ ಅವರಿಗೆ ಮಾರ್ಗದರ್ಶನ ಕೊರತೆ ಇದೆ. ಬಟ್ ನೀವು ಅಫಿಷಿಯಲಾಗಿ ಅಧಿಕಾರ ತೊಗೊಂಡಿದ್ದೀರಾ, ಮಹಿಳೆಯರಿಗೆ ತಾವು ಮಾರ್ಗದರ್ಶನ ಕೊಟ್ಟು ರಾಜಕೀಯಕ್ಕೆ ಬರೋ ಥರ ಏನಾದರೂ ಮಾಡೋ ಪ್ಲ್ಯಾನಿಂಗ್ ಏನಾದರೂ ಇದೆಯಾ? ಖಂಡಿತ ಸರ್, ಖಂಡಿತವಾಗಿಯೂ ಮಹಿಳೆ ಸಬಲೆಯರು ಅಂತ ಖಂಡಿತ ನಾವು ಹೇಳ್ಬೋದು. ಯಾಕಂತ ಹೇಳಿದರೆ ಮಹಿಳೆಯರಿಗೆ ಇರುವಷ್ಟು, ಅಂದರೆ ನಾವು ಯಾರನ್ನು ಡಿಗ್ರೇಡ್ ಮಾಡ್ತಾ ಇಲ್ಲ, ಮಹಿಳೆಯರಿಗೆ ಇರುವಷ್ಟು ಒಂದು ತಾಳ್ಮೆ, ಒಂದು ಕೌಟುಂಬಿಕವಾಗಿ ಜೀವನ ನಿರ್ವಹಿಸೋದು ಇರ್ಬೋದು, ಅಥವಾ ಒಂದು ಆಫೀಸ್ ಉದ್ಯೋಗದಲ್ಲೇ ಇರ್ಬೋದು, ಉದ್ಯೋಗ ಕ್ಷೇತ್ರದಲ್ಲಿ ಇರ್ಬೋದು, ಹಾಗೆ ರಾಜಕೀಯ ಕ್ಷೇತ್ರದಲ್ಲಿಯೇ ಇರ್ಬೋದು. ಅವರಿಗೆ ಒಂದು ಹುದ್ದೆಯನ್ನು ನೀವು ಖಂಡಿತ ಕೊಟ್ಟ ಅಂತ ಹೇಳಿದರೆ ಅದನ್ನು ತುಂಬ ಪ್ರಾಮಾಣಿಕವಾಗಿ ಅವರು ನಿರ್ವಹಿಸ್ತಾರೆ ಅನ್ನುವಂಥ ಭರವಸೆ ನನಗಿದೆ. ಯಾಕಂದರೆ ಆ ಒಂದು ಶಕ್ತಿ ಮಹಿಳೆಯರಲ್ಲಿಯೇ ಇರುವಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಮೇಡಮ್, ತಾವು ಅಡ್ವೊಕೇಟ್ ಆಗಿದ್ದೀರಾ ಅಂತ ಹೇಳ್ತೀರಾ. ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಬಳಗ ಅಡ್ವೊಕೇಟ್ಸ್ ಏನಾರು ಅವರು ರಾಜಕೀಯಕ್ಕೆ ಬರೋ ಥರ ಏನಾದರೂ ನೀವು ಅವ್ರಿಗೆ ಒಂದು ಗೈಡೆನ್ಸ್ ಕೊಟ್ಟು ತರ್ಬೋದಲ್ಲ ಮೇಡಮ್? ಖಂಡಿತವಾಗಿಯೂ ಸರ್, ಖಂಡಿತವಾಗಿಯೂ ಹೆಚ್ಚಿನ ಜನರು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು. ಯಾಕಂದರೆ ಅವರಲ್ಲಿ ಎಬಿಲಿಟಿ ಇದೆ, ಅವರಿಗೆ ಆಕಾಂಕ್ಷೆ ಇದೆ, ನಿರೀಕ್ಷೆ ಇದೆ, ಅವರೆಲ್ಲ ಬರಬೇಕು ಅಂತ ಇಷ್ಟಪಡ್ತಾರೆ. ಆದರೆ ಏನಾಗುತ್ತೆ ಅಂತ ಹೇಳಿದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಮಾಡಲಿಕ್ಕಾಗದೆ ಅವರು ಸುಮ್ಮನಿರ್ತಾರೆ. ಖಂಡಿತವಾಗಿಯೂ ನಾನು ಅಂಥವ್ರು ಇಂಟ್ರೆಸ್ಟ್ ಅಂದರೆ ಅವರು ಪ್ರಾಮಾಣಿಕವಾಗಿ ಸೇವೆ ಮಾತ್ರವೇ. ಈಗ ನೋಡಿ, ಚುನಾವಣೆ ಅನ್ನುವುದು ಒಂದು ಇದಂತ ಹೇಳ್ಬೋದು, ಚುನಾವಣೆ ಮೂಲಕವೇ ಬರ್ಬೋದು ಅಂತ. ಹಾಗೇನಿಲ್ಲ, ಸೇವೆಗೆ ಅಂಥ ಕ್ಷೇತ್ರ ಇಂಥ ಕ್ಷೇತ್ರ ಇಲ್ಲ, ರಾಜಕೀಯ ಕ್ಷೇತ್ರದ ಇದ್ಕೊಂಡು ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿ, ಸಮಾಜಕ್ಕೆ ಒಂದು ಹಲವಾರು ಜನರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ಹಾಗೆಯೂ ಸ್ತ್ರೀ ಸಬಲೀಕರಣಕ್ಕೂ ಎಲ್ಲದಕ್ಕೂ ನಾಂದಿ ಆಗ್ಬೋದು. ಖಂಡಿತವಾಗಿ ಅಂಥವರಿಗೆ ವೆಲ್ಕಮ್ ಇದೆ ಅಂತ ನಾವು ಹೇಳ್ಬೋದು ನಮ್ಮ ಪಕ್ಷದ ವತಿಯಿಂದ. ಮೇಡಮ್, ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪ್ರೀತಿ ವೈಕುಂದಾಪುರ ಅಂತ.